ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನ ಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ನಾನು ಹೊರಗಡೆ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀನಿ. ಕೆಲವೊಂದು ಥಿಂಗ್ಸ್ ಇರಲಿಲ್ಲ, ಅದನ್ನು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಹೊರಗಡೆ ವೆದರ್ ಕೂಡ ಸೂಪರ್ ಆಗಿದೆ, ಫುಲ್ ಮೋಡ ಆಗಿದೆ. ಮೇ ಬಿ ಮಳೆ ಬರಬಹುದು ಅನ್ಸುತ್ತೆ. ಈಗ ರೆಡಿ ಆಗಿದ್ದೀನಿ, ಸೊ ಲೆಟ್ಸ್ ಗೋ. ಗೈಸ್, ನಾನು ಹೊರಟಿದ್ದು ತುಂಬಾ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಬಟ್ ಯಾಕೋ ಗೊತ್ತಿಲ್ಲ, ನನಗೆ ಅಲ್ಲಿ ಕೆಲವೊಂದು ಇಷ್ಟ ಆಗಲಿಲ್ಲ ತೊಗೊಳೋದಕ್ಕೆ. ಸೊ ಅದಕ್ಕೆ ನಾನು ಸ್ವಲ್ಪ ಲಿಮಿಟೆಡ್ ಐಟಮ್ಸ್ನ ಮನೆಗೆ ತೊಗೊಂಡು ಬಂದೆ. ಆನ್ ದ ವೇ ನಾವು ಮನೆಗೆ ಹೋಗಬೇಕಾದ್ರೆ ಒಂದು ಫೀಲ್ಡಲ್ಲಿ ಇದು ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಅಂತ ಹಾಕಿದ್ರು. ಒಳಗಡೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾವು ಒಳಗಡೆ ಹೋದ್ವಿ. ಓಕೆನಾ. ಕಾಸ್ಟ್ಲಿ ಗೈಸ್, ತುಂಬಾ ಕಾಸ್ಟ್ಲಿ. ಒಂದು ವಾಲ್ ಕ್ಲಾಕಿಗೆ 3000 4000 ತನಕ ಹೇಳ್ತಾರೆ. ಅದು ಬ್ರ್ಯಾಂಡ್ ಕೂಡ ಅಲ್ಲ, ಅಷ್ಟೊಂದು ಕಾಸ್ಟ್ಲಿ ಹೇಳ್ತಾರೆ. ಇಲ್ಲಿ ಹೋಗಿ ಜಸ್ಟ್ ಒಂದು ಇಯರಿಂಗ್ಸು, ಆಮೇಲೆ ಹೇರ್ ಆಕ್ಸೆಸರಿ, ಅದನ್ನು ನಾನು ತೋರಿಸ್ತೀನಿ ವಿಡಿಯೋ ಎಂಡಲ್ಲಿ. ನೀವೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಅದನ್ನು ಮಾತ್ರ ತಗೊಂಡೆ ಅಷ್ಟೇ ಗೈಸ್, ಇನ್ನೇನು ತೊಗೊಳೋದಕ್ಕೆ ಹೋಗಲಿಲ್ಲ. ಗೈಸ್, ಇಯರಿಂಗ್ಸ್ ಕೂಡ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಚಿಕ್ಕ ಚಿಕ್ಕ ಸ್ಟಡ್ಗಳಿಗೆಲ್ಲ 200 300 ಹೇಳಿದ್ರೆ ನಾವೆಲ್ಲಿ ಹೋಗಬೇಕು ಅಲ್ವಾ? ಸೊ ಅದಕ್ಕೆ ನಾನು ಏನೂ ಮುಟ್ಟಕ್ಕೆ ಹೋಗಲಿಲ್ಲ. ಒಂದೇ ಒಂದು ಇಯರಿಂಗ್ಸು, ಅದು ಸ್ವಲ್ಪ ಬಾರ್ಗೇನ್ ಮಾಡಿ ತಗೊಂಡೆ. ಇಲ್ಲಿರೋ ಕ್ಲಿಪ್ಸ್ಗಳು ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಸ್ಟೋನ್ಸಿಂದು ತುಂಬ ಚೆನ್ನಾಗಿದೆ. ನಮ್ಮ ದೊಡ್ಡಕ್ಕಂಗೆ ಈ ಥರ ಸ್ಟೋನ್ಸ್ ಕ್ಲಿಪ್ಸ್ಗಳಂತೂ ತುಂಬಾ ಇಷ್ಟ ಆಗುತ್ತೆ. ಅವಳಿಗೊಂದು ತೊಗೊಳೋಣ ಗಿಫ್ಟ್ ಅಂತ ಅಂದ್ಕೊಂಡೆ, ಬಟ್ ಅವ್ರು ಹೇಳೋ ರೇಟಿಗೆ ನಾನು ಏನೂ ತೊಗೊಳ್ಳಿಲ್ಲ. ಸೊ ಬೇರೆ ಕಡೆ ಎಲ್ಲಾದರೂ ವರ್ತ್ ಇಟ್ ಇರೋ ಕಡೆ ಹೋಗಿ ತೊಗೊಂಡು ಅವಳಿಗೆ ಗಿಫ್ಟ್ ಕೊಡ್ತೀನಿ. ಆ್ಯಂಡ್ ನಮ್ಮ ಚಿಕ್ಕಗೆ ಏನಾದರೂ ತೊಗೊಳ್ಳೋಣ ಅಂದರೆ ಅವಳು ತುಂಬಾ ದೂರ ಇದ್ದಾಳೆ. ಅವಳು ಯಾವಾಗ ಬರಬೇಕು, ನಾನು ಯಾವಾಗ ಕೊಡಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ನಾನೇನೂ ತೊಗೊಳ್ಳಿಲ್ಲ. ನನಗೆ ಮಾತ್ರ ಒಂದು ಇಯರಿಂಗು ಮತ್ತು ಒಂದು ಹೇರ್ ಆಕ್ಸೆಸರಿ ಅದನ್ನು ತೊಗೊಂಡೆ. ಇಲ್ಲೆಲ್ಲ ಕುರ್ತೀಸ್, ನೈಟ್ ಪ್ಯಾಂಟ್ ಈ ಥರ ಎಲ್ಲ ಇದೆ. ಪ್ರೈಸು ಕೂಡ ಸ್ವಲ್ಪ ಕಾಸ್ಟ್ಲಿನೇ ಇದೆ ಇಲ್ಲಿ. ಗೈಸ್, ನಾನು ಇವಾಗ ತಾನೇ ಮನೆಗೆ ಬಂದೆ. ಸ್ವಲ್ಪ ಸುಸ್ತಾಗಿದೆ, ಯಾಕಂದರೆ ಶಾಪಿಂಗ್ ಅಂತ ಅಲ್ಲ, ಅಲ್ಲಿ ಇಲ್ಲಿ ತುಂಬಾ ಕೆಲಸ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ತೊಗೊಂಡಿರೋದು ಈ ಬ್ರಷ್ಗಳು. ಇದು ಆಲ್ರೆಡಿ ನನ್ನ ಹತ್ರ ಇತ್ತು ಸೆಟ್, 2 ಸೆಟ್ ಇದೆ ನನ್ನ ಹತ್ರ ಹೊಸದು. ಇದರಲ್ಲಿ ಬ್ಲೂ ಕಲರು ಮತ್ತು ಇನ್ನೊಂದು ಕಲರು ಇದೇ ಕಲರು. ಬಟ್ ಇನ್ನೊಂದು ಇರಲಿ ಅಂತ ಹೇಳಿಬಿಟ್ಟು ನಾನು ತೊಗೊಂಡು ಬಂದೆ. ಬಟ್ ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ. ಸೊ ನನಗೆ ಟಿ ವಿ ನೋಡಬೇಕಾದ್ರೆ, ಇಲ್ಲಾಂದರೆ ಮೊಬೈಲ್ ಏನಾದರೂ ನೋಡಬೇಕಾದ್ರೆ, ನನಗೆ ತಿನ್ನೋದಕ್ಕೇನಾದರೂ ಬೇಕು. ಸೊ ಅದಕ್ಕೆ ನಾನು ಚಿಪ್ಸು ಆಮೇಲೆ ಕೇಕ್ ತೊಗೊಂಡು ಬಂದೆ. ಇನ್ನೊಂದು ಸೆಟ್ ಇದೆ ಇದ್ರ ಜೊತೆ, ಮತ್ತು ಇದ್ರ ಜೊತೆನೂ ಇನ್ನೊಂದು ಸೆಟ್ ಇದೆ. ಆಲ್ರೆಡಿ ಅದು ತಿಂದು ಖಾಲಿ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಕ್ಲಿಪ್ಗಳು ತೊಗೊಂಡು ಬಂದೆ. ಇದು ಕೂಡ 2 ಸೆಟ್ ಇದೆ ಆಲ್ರೆಡಿ, ಬಟ್ ಬೇಕಾಗುತ್ತೆ, ಮನೇಲಿರುತ್ತೆ ಅಂತ ಹೇಳ್ಬಿಟ್ಟು ಇದು ಕೂಡ ತೊಗೊಂಡು ಬಂದೆ. ಮನೆ ಕಡಿಮೆ ಇದೆ, ಒಂದು 69 ರುಪೀಸ್ ಅಷ್ಟೇ ಗೈಸ್. ಎಸ್, 69 ರುಪೀಸ್ ಅಷ್ಟೇ. ಸೊ ಅದಕ್ಕೆ ಇದನ್ನು ನಾನು ತೊಗೊಂಡು ಬಂದೆ. ಲಕ್ಸ್ ಸೋಪ್, ಬ್ರಷ್, ಇದು 3 ಸೆಟ್ಟಲ್ಲಿದೆ. ಹೇಳಿದ್ದೆ ಒಂದು ಇಯರಿಂಗ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಕಲರ್ದು ಹೇರ್ ಆಕ್ಸೆಸರಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ ಅಂತ. ಆ ಇಯರಿಂಗ್ ಇದೆ ಗೈಸ್, ತುಂಬ ಚೆನ್ನಾಗಿದೆ ಅಲ್ವಾ? ನನಗೆ ತುಂಬಾ ಇಷ್ಟ ಆಯಿತು ಇದು. ಯಾವುದಾದ್ರು ಪಾರ್ಟೀಸ್ ಇಲ್ಲದೆ ಯಾವುದಾದ್ರು ಫಂಕ್ಷನ್ಸ್ ಇದ್ದರೆ ಇದನ್ನು ವೇರ್ ಮಾಡೋಣ ಅಂತ ಇದ್ದೀನಿ. ನೋಡಿ, ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಇದು ನಿಮಗೆ ಹೇಗೆ ಅನ್ನಿಸ್ತು, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ? ಇದು ನೋಡಿ, ಹೇಗೆ ಹಾಕ್ಕೊಳ್ಳೋದು ಹೇರ್ಸ್ಗೆ ಅಂತ ಗೊತ್ತಿಲ್ಲ, ಒಂದ್ಸಲ ಟ್ರೈ ಮಾಡಬೇಕು ಗೈಸ್. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಕಲರ್ ನನಗದು ಇದು ತುಂಬಾ ಇಷ್ಟ ಆಯಿತು. ಅಲ್ಲಿ ಇನ್ನೂ ಬೇರೆ ಬೇರೆ ಕಲರ್ಸ್ ಕೂಡ ಇತ್ತು, ಬಟ್ ಇದು ಚೆನ್ನಾಗಿದೆ ಅಂತ ನಾನು ಇದನ್ನು ತೊಗೊಂಬಂದೆ. ಲಾಕ್ಸ್ ಬೇಕಾಗಿತ್ತು, ಬಟ್ ನಾನು ಹೋಗಿದ್ದ ಶಾಪಲ್ಲಿ ಇದು ಇರಲಿಲ್ಲ. ತುಂಬ ಹುಡುಕಾಡಿದಾದ್ಮೇಲೆ ಫೈನಲಿ ಸಿಕ್ತು. ಗೈಸ್, ನೋಡಿದ್ರಲ್ಲ, ಇಷ್ಟೆಲ್ಲ ಥಿಂಗ್ಸ್ ನಾನು ತೊಗೊಂಡು ಬಂದಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಗೈಸ್.